ಶ್ರೀಮತಿ ಪಾವನಿ ಭಾರದ್ವಾಜ್ ಅವರು ನಮಗೇನು ಹೊಸಬ್ರಲ್ಲ. ಚಿಕ್ಕ ಮಗು ಇದ್ದಾಗಲಿಂದ ನೋಡ್ತಾ ಇದ್ದೀನಿ. ಶಿ ಈಸ್ ಎ ಚೈಲ್ಡ್ ಪ್ರಾಡಿಜಿ. ಮಗು ಆಗಿದ್ದಾಗಲಿಂದ ಅಷ್ಟೇ ಇದರಲ್ಲಿ ಆಡ್ಕೊಂಡು ಬರ್ತಾಯಿದ್ದಾರೆ. ಈಗ ತುಂಬಾ ಮುಂದುವರ್ತಿದ್ದಾರೆ. ಇವರು ಒಂದು ಹಿರಿಯ ಸಂಗೀತ ಕುಟುಂಬದಿಂದ ಬಂದಿದ್ದಾರೆ. ಅವರು ಮುತ್ತಾತನವರಾದ ಅರುಣಾಚಲಪ್ಪನವರು, ಹಾರ್ಮೋನಿಯಂ ಅರುಣಾಚಲಪ್ಪನವರು, ಮತ್ತು ಅವರ ತಾತನವರಾದ ವೀರಭದ್ರಯ್ಯನವರು, ತಾಯಿ ಪುಷ್ಪ ಕಾಶಿನಾಥ್ ಅವರು, ಅವರ ತಂದೆ ಕಾಶಿನಾಥ್ ಅವರು. ಇವರೆಲ್ಲರೂ ಸಂಗೀತದಲ್ಲಿ ದಿಗ್ಗಜರೇ. ಪುಷ್ಪ ಅವರು ವೀಣೆ ನುಡಿಸ್ತಾರೆ, ವೀಣಾವಾದಕಿ. ಕಾಶಿನಾಥ್ ಅವರು ಇದು ಮೃದಂಗವಾದನ ಎಲ್ಲ ತಾಳವಾದ್ಯಗಳನ್ನು ನುಡಿಸ್ತಾಯಿದ್ರು. ಮತ್ತು ಅವ್ರ ತಾತನವರು ಪಿಟೀಲು, ಅವ್ರ ಮುತ್ತಾತನವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು. ಈ ಥರ ಪಾರಂಪರಿಕವಾಗಿ ಮನೆಯಿಂದ ಬಂದಿದ್ದಾರೆ. ಹೀಗೆ ಶ್ರೀಮತಿ ಆರ್ ಚಂದ್ರಿಕಾ, ಶ್ರೀಮತಿ ನೀಲಾ ರಾಮ್ ಗೋಪಾಲ್, ಮತ್ತು ಈಗ ಪ್ರಸ್ತುತ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ನು ಮತ್ತು ಅವರ ತಾಯಿ ಸ್ವರಶ್ರೀ ಶ್ರೀಮತಿ ಪುಷ್ಪ ಕಾಶಿನಾಥ್ ಅವರಲ್ಲಿ ಅಭ್ಯಾಸ ಮುಂದುವರಿಸುತ್ತಿದ್ದಾರೆ. ಮುಂದಿನ ಹೆಚ್ಚಿನ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಹೀಗೆ ಆಕಾಶವಾಣಿಯ ಎ ಗ್ರೇಡೆಡ್ ಆರ್ಟಿಸ್ಟ್ ಆಗಿದ್ದಾರೆ. ಎ ಶ್ರೇಣಿಯ ಕಲಾವಿದೆ. ಭಕ್ತಿಗೀತೆಗಳು ಹಾಗೂ ಲಘು ಸಂಗೀತದಲ್ಲಿ ಇದು ಎ ಶ್ರೇಣಿ ಕಲಾವಿದರಾಗಿದ್ದಾರೆ. MA ಮ್ಯೂಸಿಕ್ ಮಾಡಿ ಅದರಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಅದಲ್ಲದೆ ಬಯೋಮೆಡಿಕಲ್ ಇಂಜಿನಿಯರ್ ಮಾಡಿಕೊಂಡು ಎಫಿಕಸಿ ಆಫ್ ಇಂಡಿಯನ್ ಮ್ಯೂಸಿಕ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ತೆರೆದು ಅದರಲ್ಲೇ ಅವರಿಗೆ ಅದಾಗುವ ಹಾಗೆ ಸೇವೆಯನ್ನು ನಡೆಸುತ್ತಿದ್ದಾರೆ. ಈ ನಾದ ಸಂಸ್ಕಾರ ಅನ್ನುವ ಒಂದು ಕೇಂದ್ರವನ್ನು ಇವರು ಹುಟ್ಟುಹಾಕಿ ಇದರಲ್ಲಿ ಕೆಲವಾರು ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸಂಗೀತ ಸತ್ಸಂಗ, ಆಮೇಲೆ ಸಂಗೀತ ಚಿಕಿತ್ಸಾತ್ಮಕ ಕಚೇರಿಗಳ ಬಗ್ಗೆ, ನಾದ ಯೋಗ ಧ್ಯಾನ ಕಾರ್ಯಕ್ರಮಗಳು, ಗರ್ಭ ಸಂಸ್ಕಾರ ಕಾರ್ಯಕ್ರಮಗಳು, ಸಂಗೀತದ ತರಗತಿಗಳನ್ನು ಮುಂತಾದವುಗಳನ್ನೆಲ್ಲ ನಡೆಸ್ಕೊಂಡು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇವರು ಅನೇಕ ಕಡೆ ಇವರು ಪ್ರಮುಖವಾದ ಕೇಂದ್ರಗಳಲ್ಲಿ, ಸ್ಥಳಗಳಲ್ಲಿ ಇವರು ತಮ್ಮ ಹಾಡುಗಾರಿಕೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಲಿಸ್ಟ್ ಮಾಡ್ತಾ ಹೋದರೆ ಈಗ ಲೇಟಾಗಿ ಹೋಗುತ್ತೆ, ಸಾರಿ. ಆಕಾಶವಾಣಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ಸಮ್ಮುಖದಲ್ಲಿ ಹೀಗೆ ಆಕಾಶವಾಣಿ ಸಂಗೀತ ಸಮ್ಮೇಳನದ ಕಚೇರಿಗಳನ್ನು ಹೀಗೆ ಹಲವಾರು ಕಡೆ ನಡೆಸಿಕೊಟ್ಟು ಅವಧಾನ ಪಲ್ಲವಿಯಲ್ಲಿ ಕೂಡ ತಮ್ಮ ಇದರ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅಲ್ಲದೆ ಇವರಿಗೆ ಬಂದಿರುವ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಗಾನರತ್ನ ಲಯನ್ಸ್ ಕ್ಲಬ್ನವರು ಅನನ್ಯ ನಾದಜ್ಯೋತಿ ಕಲಾ ಪ್ರತಿಭಾ ಪುರಸ್ಕಾರ ಮತ್ತು ಪ್ರತಿಭಾಕಾಂಕ್ಷಿ ಅವಾರ್ಡು, ಹೀಗೆ ರಾಗಶ್ರೀ, ರಮಣಶ್ರೀ, ಶರಣ ಉತ್ತೇಜನ ಪ್ರಶಸ್ತಿ, ಹೀಗೆಲ್ಲ ಇನ್ನು ಲಿಸ್ಟು ಪಟ್ಟಿ ತುಂಬ ದೊಡ್ಡದಾಗಿದೆ. ಕಟ್ ಮಾಡ್ತಾಯಿದ್ದೀನಿ, ಏನು ಅನ್ಯತಾ ಭಾವಿಸ್ಬಾರ್ದು. ಅನೇಕ ಕಡೆ ಇವರು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸು, ಕಾನ್ಫರೆನ್ಸಸ್ನಲ್ಲೆಲ್ಲ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತೀನಿ. ಸೊ ಇಂತಹ ಕಲಾವಿದೆಯಾದ ತಾರುಣ್ಯದ ಕಲಾವಿದೆಯಾದ ಪಾವನಿ ಭಾರದ್ವಾಜ್ ಅವರು ಇಂದು ನಮ್ಮ ಜೊತೆಗೆ ನಮ್ಮಲ್ಲಿ ಬಂದು
ತಮ್ಮ ಕಚೇರಿಯನ್ನು ನಡೆಸಿಕೊಡಲಿದ್ದಾರೆ. ಅವರಿಗೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳು. ಆಮೇಲೆ ಶ್ರೀ ಅನಂತ ಪದ್ಮನಾಭ ಅವರು ಪಿಟೀಲಿನಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಇವರು ಕೂಡ ನಮ್ಮ ರಾಷ್ಟ್ರದ ಶ್ರೇಷ್ಠ ಕಲಾವಿದೆಯಾದ ಪಿಟೀಲು ಕಲಾವಿದೆಯಾದ ಗುರುಗಳು ಆದ ಶ್ರೀಮತಿ ಎ ಕನ್ಯಾಕುಮಾರಿ ಅವರಿಂದ ಪಿಟೀಲು ವಾದನವನ್ನು, ಮತ್ತು ಶ್ರೀ ರುದ್ರಪಟ್ನಂ ಸೋದರರಲ್ಲೊಬ್ಬರಾದ ಶ್ರೀ ಆರ್ ಎನ್ ತ್ಯಾಗರಾಜನ್ ಅವರಿಂದ ಗಾಯನ ವಿದ್ವತ್ತನ್ನು ಕಲಿತು ಈಗ ಈ ಸಂಗೀತ ರಂಗದಲ್ಲಿ ಮಿಂಚುತ್ತಿದ್ದಾರೆ ಅಂದರೆ ಹೇಳಿದ್ರೆ ತಪ್ಪಾಗಲಾರದು. ಇವರು ಕೂಡ ಎ ಶ್ರೇಣಿಯ ಕಲಾವಿದರಾಗಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದ ಎ ಶ್ರೇಣಿ ಕಲಾವಿದರು. ಹಾಗೆ ಪಾವನಿನು ದೂರದರ್ಶನದಲ್ಲೂ ಎ ಶ್ರೇಣಿ ಕಲಾವಿದೆ ಆಗಿದ್ದಾಳೆ. ದೀಪಿಕಾ ಶ್ರೀನಿವಾಸನ್ನು ಮೃದಂಗದಲ್ಲಿ ಮಹಿಳಾ ವಿದ್ವಾನ್ಮಣಿಗಳಲ್ಲಿ ಈಗೀಗೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖರಾಗಿದ್ದಾರೆ ದೀಪಿಕಾ ಶ್ರೀನಿವಾಸನ್ನು. ಇವರು ನಂದ್ಯಾಲ ರಾಮಮೂರ್ತಿ ಮತ್ತು ಇನ್ನು ಯಾರೊಬ್ಬರು ಹೇಳಿದರು, ಪತ್ರಿ ಸತೀಶ್ ಕುಮಾರ್ ಅವ್ರ ಹತ್ರ ಪಾಠ ಮಾಡಿದ್ದಾರೆ. ಸೊ ಇವಾಗ ನಾವು ಎಲ್ಲರೂ ಕೂತ್ಕೊಂಡು ಅವರುಗಳ ಕಚೇರಿಯನ್ನು ಕೇಳಿ ಸವಿಯೋಣ ಅಂತ ಮಾಡಿದ್ವಿ. ಈ ಕಚೇರಿ ಸುಮಾರು ಒಂದು 8:30ವರೆಗೂ ನಡೆಯುತ್ತೆ ಅಂತ ಹೇಳಿದರು ನಮ್ಮ ಅಧ್ಯಕ್ಷರು. ಸೊ ಹಾಗಾಗಿ ಕಚೇರಿಯನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಅಭಿನಂದನೆಗಳು, ಧನ್ಯವಾದಗಳು. First of all, thank you for the wonderful introduction. ಆ್ಯಕ್ಚುಲಿ ಸಮರ್ಪಣಂ ಸಂಸ್ಥೆಯಲ್ಲಿ ಹಾಡ್ತಿರೋದು, ಪರ್ಫಾರ್ಮ್ ಮಾಡ್ತಿರೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತಲೇ ಹೇಳ್ತೀನಿ. ಈ ಸಂಸ್ಥೆಯಿಂದ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳು, ಒಂದು ಸೇವಾರ್ಥ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಹಾಡ್ತಿರೋದು ತುಂಬ ಸಂತೋಷದ ವಿಷಯ. ಹಾಗೆ ಈ ಒಂದು ಕಾನ್ಸರ್ಟ್ ಸಹ ಸಮರ್ಪಣಾ ಭಾವದಲ್ಲೇ ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಾಗ್ಗೇಯಕಾರರು ತ್ಯಾಗರಾಜರಾಗಿರಬಹುದು, ಮುತ್ತುಸ್ವಾಮಿ ದೀಕ್ಷಿತರಾಗಿರಬಹುದು, ಶ್ಯಾಮಶಾಸ್ತ್ರಿಗಳಾಗಿರಬಹುದು, ಅನೇಕ ದಾಸರು, ಪುರಂದರದಾಸರು, ಕನಕದಾಸರು, ಇವರೆಲ್ಲರೂ ಅವರ ರಚನೆಗಳನ್ನು ನಾವು ನೋಡಿದ್ರೆ, ಆ ರಚನಾ ಪ್ರಕಾರವನ್ನು ನೋಡಿದ್ರೆ, ಆ ರಾಗಗಳನ್ನು ನೋಡಿದ್ರೆ ಅವರು ಖಂಡಿತ ಸಮರ್ಪಣಾ ಭಾವದಲ್ಲೇ ರಚಿಸಿದ್ದಾರೆ ಅಂತ ನಮಗೆ ಖಡಾಖಂಡಿತವಾಗಿ ಗೊತ್ತಾಗತ್ತೆ. ಅದೇ ಒಂದು ಭಾವದಲ್ಲಿ ಸಮರ್ಪಣಂ ಸಂಸ್ಥೆಯಲ್ಲಿ ಸಮರ್ಪಣಾ ಭಾವದಿಂದ, ಶರಣಾಗತಿ ಭಾವದಿಂದ ಈ ಕಚೇರಿಯನ್ನು ನಾವು ಮೂವರು ನಡೆಸ್ಕೊಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದವನ್ನು ಸ್ವೀಕರಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಶಿವು ಸರ್ ಇದ್ದಾರೆ. ಅವರಿರೋದು ನಮ್ಮ ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಹಾಗೂ ಇನ್ನಿತರ ದಿಗ್ಗಜರು, ಸಂಗೀತಾಸಕ್ತರು ಎಲ್ಲರೂ ಇದ್ದಾರೆ. ನಿಮ್ಮ ಆಶೀರ್ವಾದವನ್ನು ಸ್ವೀಕರಿಸ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ.